ಇಂದು ಪ್ರಜ್ವಲ್ ರೇವಣ್ಣನಿಗೆ ವೈದ್ಯಕೀಯ ತಪಾಸಣೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ನೋಡಿ ಈಗಾಗಲೇ ಎಸ್ಐಟಿ ಕಚೇರಿಯಲ್ಲಿದ್ದಾನೆ ಪ್ರಜ್ವಲ್ ರೇವಣ್ಣ ಏನೇನೋ ಕೆಲವೇ ಹೊತ್ತಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ ಶಿವಾಜಿನಗರದಲ್ಲಿರುವ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ನಡೆಯುವ ಮೆಡಿಕಲ್ ಟೆಸ್ಟ್ ಪ್ರಜ್ವಲ್ನ ಕರೆತರುವ ಹಿನ್ನೆಲೆ ಬೌರಿಂಗ್ ಆಸ್ಪತ್ರೆಗೆ ಈಗಾಗಲೇ ಭದ್ರತೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ಬೆಳಗ್ಗೆ 10 ಗಂಟೆಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ ವೈದ್ಯಕೀಯ ಪರೀಕ್ಷೆಯ ಬಳಿಕ ಪ್ರಜ್ವಲ್ನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಪ್ರಜ್ವಲ್ನ ಕೋರ್ಟ್ಗೆ ಕರೆದೊಯ್ತಾರೆ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಕೇಳುವಂತಹ ಸಾಧ್ಯತೆ ಇದೆ ನೋಡಿ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳ್ತಾರೆ ಒಂದಿಷ್ಟು ದಿನಗಳ ಕಾಲ ಕಸ್ಟಡಿಗೆ ಬೇಕು 14 ರಿಂದ 15 ದಿನ ಕಸ್ಟಡಿಗೆ ಕೇಳ್ತಾರೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಪ್ರಜ್ವಲ್ ರೇವಣ್ಣಗೆ ವೈದ್ಯಕೀಯ ತಪಾಸಣೆ ಬೆಳಗ್ಗೆ 10 ಗಂಟೆಗೆ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ನಡೆಯುವಂತಹ ವೈದ್ಯಕೀಯ ಪರೀಕ್ಷೆ ಈಗಾಗಲೇ ಶಿವಾಜಿನಗರದಲ್ಲಿರುವ ಬೌರಿಂಗ್ ಹಾಸ್ಪಿಟಲ್ನ ಸುತ್ತಮುತ್ತ ಸಾಕಷ್ಟು ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಬೆಳಗ್ಗೆ 10 ಗಂಟೆಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ ಅದಾದ ಮೇಲೆ ಪ್ರಜ್ವಲ್ನನ್ನ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ವಶಕ್ಕೆ ಕೇಳಲಿದ್ದಾರೆ ಒಂದು 14 ರಿಂದ 15 ದಿನಗಳ ಕಾಲ ವಶಕ್ಕೆ ಕೇಳಲಿದ್ದಾರೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಬೌರಿಂಗ್ ಹಾಸ್ಪಿಟಲ್ನಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವರ್ಷಿತಾ ಬೆಳಗ್ಗೆ 10 ಗಂಟೆಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ನೀವು ಹಾಸ್ಪಿಟಲ್ ಅಲ್ಲಿ ಹತ್ರನೇ ಇದ್ದೀರಾ ಯಾವ ರೀತಿಯಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆ ಕರ್ಕೊಂಬರಲಾಗುತ್ತೆ ವೈದ್ಯಕೀಯ ಟೆಸ್ಟ್ಗೆ ಎಸ್ ಪೂರ್ಣಿಮಾ ನಿನ್ನೆ ತಾನೇ ಇನ್ನು ಪ್ರಜ್ವಲ್ ರೇವಣ್ಣನವರನ್ನ ಎಸ್ಐಟಿ ಟೀಮ್ ವಶಕ್ಕೆ ಪಡೆದಿತ್ತು ಈಗ 10 ಗಂಟೆ ಸುಮಾರಿಗೆ ಅಂದರೆ 10 ಗಂಟೆ ಅಥವಾ 11-12 ಆಗ್ಬೋದು ಅಂತ ಅನ್ಸುತ್ತೆ ಶಿವಾಜಿನಗರದ ಬೌರಿಂಗ್ ಹಾಸ್ಪಿಟ್ಲಿಗೆ ಪ್ರಜ್ವಲ್ ರೇವಣ್ಣನನ್ನ ಕರೆತರ್ತಾರೆ ಸದ್ಯ ನಾನು ಈ ಹಾಸ್ಪಿಟ್ಲಿನ ದೃಶ್ಯಾವಳಿಯನ್ನ ತೋರಿಸ್ತಾ ಹೋಗ್ತೀನಿ ಯಾಕಂದ್ರೆ ಈಗಾಗಲೇ ನಿನ್ನೆ ರಾತ್ರಿಯಿಂದ ಕೂಡ ಇಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಇರುವಂಥದ್ದು ಜೊತೆಗೆ ಗಾರ್ಡ್ಸ್ಗಳು ಕೂಡ ಅಂದ್ರೆ ಯಾರ್ಯಾರು ಒಳಗೆ ಹೋಗ್ತಾರೆ ಬರೀ ಏನು ಪ್ರಜ್ವಲ್ ರೇವಣ್ಣನನ್ನ ಈ ಒಂದು ಹಾಸ್ಪಿಟ್ಲಿಗೆ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಬರೋದ್ರಿಂದ ಬೇರೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇಲ್ಲ ಜೊತೆಗೆ ಒಂದಷ್ಟು ರೋಗಿಗಳನ್ನು ಕೂಡ ಒಳಗೆ ಬಿಡ್ತಾ ಇಲ್ಲ ಬರೀ ಕಾರ್ಡ್ ಇದ್ರೆ ಮಾತ್ರ ಒಳಗೆ ಬಿಡ್ತಾ ಇದ್ದಾರೆ ಅಂದ್ರೆ ಒಂದು ಕಡೆಯಲ್ಲಿ ಪೊಲೀಸ್ ಸರ್ಪಗಾವಲು ಇನ್ನೊಂದು ಕಡೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಅಷ್ಟೇ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಈಗ ಅಂದ್ರೆ 10 ಗಂಟೆಯಿಂದ ಸುಮಾರಿಗೆ ಪ್ರಜ್ವಲ್ ರೇವಣ್ಣನ ಎಸ್ಐಟಿ ಟೀಮ್ ಈಗ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಬರುತ್ತೆ ಯಾಕಂದ್ರೆ ಬಹು ಮುಖ್ಯವಾಗಿ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಬೇಕು ಅಂತ ಅಂದ್ರೆ ಅಲ್ಲಿ ವೈದ್ಯಕೀಯ ಪರೀಕ್ಷೆ ತುಂಬಾ ಮುಖ್ಯವಾಗತ್ತೆ ಅದರಲ್ಲೂ ಕೂಡ ನಿನ್ನೆ 1 ಗಂಟೆಗೆ ವಶಪಡಿಸ್ಕೊಂಡಿರೋದ್ರಿಂದ ಇವತ್ತು ಮಧ್ಯರಾತ್ರಿ 1 ಗಂಟೆಗಳ ಕಾಲ ಕೂಡ ಒಂದು ಅವಕಾಶ ಇರುತ್ತೆ ಹಾಗಾಗಿ ವೈದ್ಯಕೀಯ ಪರೀಕ್ಷೆ BP ಆಗಿರ್ಬೋದು ಶುಗರ್ ಆಗಿರ್ಬೋದು ಅಥವಾ ಹಾರ್ಟ್ ಬೀಟ್ ಆಗಿರ್ಬೋದು ಎಲ್ಲವೂ ಕೂಡ ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂದ್ರೆ ಎಲ್ಲ ಕೂಡ ನಾರ್ಮಲ್ ಇರಬೇಕು ನಾರ್ಮಲ್ ಇದ್ರೆ ಮಾತ್ರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ ಇದೇ ಒಂದು ಬೌರಿಂಗ್ ಹಾಸ್ಪಿಟಲ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರನ್ನು ಕೂಡ ಒಂದು ಎಸ್ಐಟಿ ಟೀಮ್ ವಶಕ್ಕೆ ಪಡೆದುಕೊಂಡಾಗ್ಲೂ ಕೂಡ ಇದೇ ಒಂದು ಹಾಸ್ಪಿಟಲ್ ನಲ್ಲಿ ಬಂದು ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಗಿತ್ತು ಅದರಂತೆ ಎಕ್ಸಾಕ್ಟ್ ಆಗಿ ಮಗನನ್ನು ಕೂಡ ಇದೇ ಹಾಸ್ಪಿಟಲ್ಗೆ ಕರೆತಂದು ವೈದ್ಯಕೀಯ ಪರೀಕ್ಷೆಯನ್ನ ಮಾಡ್ತಾರೆ ಇನ್ನುಳಿದಂತೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಇನ್ನು ಲೈಂಗಿಕ ಆರೋಪಗಳು ಕೇಳ್ಪಡ್ತಾ ಇದ್ವು ಸಂತ್ರಸ್ತೆಯರ ಒಂದಷ್ಟು ದೂರುಗಳು ಕೇಳ್ಪಡ್ತಾ ಇದ್ವು ಅಂದ್ರೆ ಬಹು ಮುಖ್ಯವಾಗಿ ವೈದ್ಯಕೀಯ ಪರೀಕ್ಷೆಯಲ್ಲಿ ಎಲ್ಲವನ್ನು ಕೂಡ ಟೆಸ್ಟ್ ಮಾಡೋದು ತುಂಬಾ ಮುಖ್ಯ ಆಗತ್ತೆ ಹಾಗಾಗಿ ಇವತ್ತು 10 ಗಂಟೆಗೆ ಎಕ್ಸಾಕ್ಟ್ ಆಗಿ ಕರ್ಕೊ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ಅಂದ್ರೆ ಎಸ್ಐಟಿ ಟೀಮ್ ಒಂದಷ್ಟು ತನಿಖೆಗಳನ್ನು ಕೂಡ ಈಗಾಗಲೇ ನಡೆಸ್ತಾ ಇದೆ ನಿನ್ನೆ ರಾತ್ರಿಯಿಂದ ಕೂಡ ಒಂದಷ್ಟು ಕ್ವಶನ್ಗಳ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಇರುವಂಥದ್ದು ಅಂದ್ರೆ ಮೊಬೈಲ್ ನಿಮ್ದೇನಾ ವಿಡಿಯೋ ಮಾಡಿದ್ ನೀವೇನಾ ಒಂದಷ್ಟು ಈಗಾಗಲೇ ಒಂದು ವಿಡಿಯೋವನ್ನ ಕೂಡ ಹರಿಬಿಟ್ಟಿದ್ರು ಆ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ರು ಪ್ರಜ್ವಲ್ ರೇವಣ್ಣ ಅವರು ಅಂದ್ರೆ ಎಸ್ಐಟಿ ಟೀಮ್ ಕೂಡ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಾಗ ಒಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳ್ತಾರೆ ಯಾಕಂದ್ರೆ ತನಿಖೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಕೇಸ್ಗಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಈಗ ದಾಖಲಾಗಿರುವಂತಹದ್ದು ಜೊತೆಗೆ 1 ತಿಂಗಳ ಕಾಲ ಕಳ್ಳಾಟವನ್ನು ಆಡಿದಂತಹ ಕಾಮಿ ಪ್ರಜ್ವಲ್ ರೇವಣ್ಣ ಈಗ ಎಸ್ಐಟಿ ವಶದಲ್ಲಿದ್ದಾರೆ ಹಾಗಾಗಿ 24 ಗಂಟೆಗಳ ಒಳಗೆ ವೈದ್ಯಕೀಯ ಪರೀಕ್ಷೆ ಕೂಡ ಮಾಡಬೇಕಾಗತ್ತೆ ಸೊ ಈಗ ಬೋರಿಂಗ್ ಹಾಸ್ಪಿಟಲ್ ಈಗಾಗಲೇ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ನಡೆಸಿರುವಂಥದ್ದು ಜೊತೆಗೆ ಒಳಗಿನ ವೈದ್ಯರು ಕೂಡ ಅಷ್ಟೇ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದಾರೆ ಇಲ್ಲಿ ವೈದ್ಯಕೀಯ ಪರೀಕ್ಷೆ ಆದಮೇಲೆ ಸ್ಟ್ರೈಟ್ ಆಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ನ್ಯಾಯಾಧೀಶರು ಏನು ಹೇಳ್ತಾರೆ ಜೊತೆಗೆ ಕಸ್ಟಡಿಯನ್ನ ಎಸ್ಐಟಿ ಟೀಮ್ ಒಂದಷ್ಟು ಕಸ್ಟಡಿ ಅಂದ್ರೆ 14 ದಿನಗಳ ಕಾಲ ಕಸ್ಟಡಿಯನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ ಇನ್ನೂ ಕೂಡ ತನಿಖೆ ಚುರುಕಾಗತ್ತೆ ಒಟ್ಟಾರೆಯಾಗಿ ಈ ಒಂದು ಅಂದ್ರೆ ವೈದ್ಯಕೀಯ ಪರೀಕ್ಷೆ ಅನ್ನುವಂಥದ್ದು ತುಂಬಾ ಮುಖ್ಯ ಆಗತ್ತೆ ಓಕೆ ಥ್ಯಾಂಕ್ ಯು ವರ್ಷಿತ್